ಒಬ್ಬ ವ್ಯಕ್ತಿ ಹತ್ರ 25 ಲಕ್ಷ ರೂಪಾಯಿ ವಸೂಲು ಮಾಡಿದ್ರು. ಆಮೇಲೆ ನಾನೇನ್ ನಿನ್ನ ಕಾಲಿಗೆ ಬಿದ್ದಿದ್ದೀನಿ ಅಂತ ಹೇಳ್ತಿದ್ಯಾ? ನಿನ್ನ ಕಾಲಿಗೆ ನಾನು ಬಿದ್ದಿದ್ದೀನಿ ಅಂತ ಹೇಳ್ತಿದ್ಯಲ್ಲಪ್ಪ. ನನ್ನ ಜೀವನದಲ್ಲಿ ನಾನೇನಾದರೂ ಭಗವಂತ ಜೇನುಕಲ್ ಸಿದ್ದಪ್ಪನ ಸಾಕ್ಷಿಯಾಗಿ ನಾನೇನಾದ್ರೂ ನಿನ್ನ ಕಾಲಿಗೆ ಬಿದ್ದಿದ್ರೆ ನನ್ನ ವಂಶ ಸರ್ವನಾಶ ಆಗಿ, ನಿನಗೇನಾರ ತಾಕತ್ತಿದ್ರೆ ನಿನ್ನ ಮಗನ ಮಸೀದಿ ಮುಂದೆ ನಿಲ್ಲಿಸ್ಕೊಂಡು ನೀನು ನಾನು ಕಾಲಿಗೆ ಇಟ್ಕೊಂಡಿದ್ದ ಅವನು ಅಂತೇಳಿ ನೀನು ಪ್ರಮಾಣ ಮಾಡು. ಬರೀ ಇದೆ ನಿನ್ನ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ನಿನ್ನ ತೇವಲು ತೀರಿಸ್ಕೊಳ್ಳೋದಕ್ಕೆ, ಇನ್ನೊಬ್ಬರನ್ನ ಮನೆ ತೆಗಿಯೋದಕ್ಕೆ ಉಪಯೋಗಿಸೋವಂಥ ನಿನ್ನ ಅಸ್ತ್ರಗಳನ್ನ ಇನ್ನು ಮುಂದೆ ನಡೆಯಲ್ಲ. ಮೊನ್ನೆ ಅಚಾನಕ್ ಆಗಿ ಕೂತಿದ್ದಲ್ಲಪ್ಪ ಎಲ್ಲ ಒಂದು ಜಾಗದಲ್ಲಿ, ನೀನು ಎದ್ದೋದೆ ನೋಡು, ನಾವು ಇನ್ನೂ ಅಲ್ಲಿ ಅರ್ಧ ಗಂಟೆಯಲ್ಲಿ ಇದ್ವಿ. ಯಾವ ಮಾನ ಮರ್ಯಾದೆ ಮುಖ ಇಟ್ಕೊಂಡು ಬಂದವನು ಸರ್ ಇಲ್ಲಿಗೆ ಅಂತ ದೇವರ ಸಾಕ್ಷಿ ಹಣೆಗೂ ಅವ್ರು ನಮ್ಮ ಜೊತೆ ಕೂತಿದ್ದವ್ರು ನಿಜ ಜೊತೆ ಕೂತಿರೋರೆ ನಮ್ಗೆ ಹೇಳಿದ್ರು, ಇದಕ್ಕಿನ್ನ ನಾವು ಮರ್ಯಾದೆ ಬೇಕೇನಪ್ಪ ನಿನಗಿನ್ನ ಅಂತ ಹೇಳ್ತಾ. ಹಾಗೆ ವಿದ್ಯಾಧರ್ ಅವರು ಅಧ್ಯಕ್ಷರಾಗೋ ಟೈಮಲ್ಲಿ ಇವ್ರು ನಮ್ಮನೆಗೆ ಬರ್ತಾರೆ ಒಂದ್ಸಲ ಮಾತಾಡೋದಕ್ಕೆ ಅಂತೇಳಿ. ಬಂದಾಗ ಪಂಚಣ್ಣ ಅವಾಗ ಹಾಲಿ ಅಧ್ಯಕ್ಷರಿರ್ತಾರೆ. ಇವ್ರು ಎಂತ ಮಾತಂತಾರೆ ಗೊತ್ತಾ ಸರ್ ಪಂಚಣ್ಣಂಗೆ? ಈ ವ್ಯಕ್ತಿ ಹೇಳ್ತಾನೆ, ನಾನೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀಯಲ್ಲ ನೀನು, ಎಂತ ಅವ್ರು ಯಾವ್ದು ಕೆ ಬ್ರ್ಯಾಂಡ್, ಅವರು ನನಗೆ ಅವ್ರು ಯಾವ ಬ್ರ್ಯಾಂಡ್ ಅನ್ನೋದು ಗೊತ್ತಿರಲಿಲ್ಲ. ಕೆ ಬ್ರ್ಯಾಂಡ್, ಈ ಕೆ ಬ್ರ್ಯಾಂಡ್ ಬಡ್ಡಿ ಮಕ್ಕಳು ಏನೋ ಎಂತ ಗಟ್ಟಿ ನನ್ನ ಮಕ್ಕಳು, ಇವರು ರಾಜೀನಾಮೆನೇ ಕೊಡಲ್ಲ ಅಂತ ಪಂಚಣ್ಣನ್ಗೆ ನೀನು ಮಾತಾಡಿಲ್ವಾ? ನೀನು ಮಾತಾಡಿಲ್ಲ ಪಾಪ. ವಿದ್ಯಣ್ಣನ್ನು 30 ಲಕ್ಷ ಕಳೆದು 2.5 ತಿಂಗಳು ನಾಮಕಾವ್ಯಸ್ಥೆ ಅಧ್ಯಕ್ಷನ್ ಮಾಡ್ಲಿಲ್ವಾ ನೀನು? ಬಾ ನೀನು ಪಂಚಣ್ಣಂಗೆ ನಾನು ಬೈದಿಲ್ಲ ಅಂತ ಪ್ರಮಾಣ ಮಾಡ್ತೀಯಾ? ಮಾಡು. ಅದ್ಯಾವ್ದೋ ನಂದು ಯಾವ್ದೋ ಏನೋ 8 ಫೋಟೋ ಕಳಿಸಿದ್ದೀನಿ, ಏನೋ ವೈ ಗಿರೀಶ್ ಅಂತೇನೋ ಹಾಕಿದ್ದೆ ಅಂತ ಹೇಳ್ತಿದ್ಯಲ್ಲಪ್ಪ, ಅದು ಯಾವ 8 ಫೋಟೋ? ಅವ್ರು ಯಾರು 8 ಜನ? ಆಮೇಲೆ ನಾನು ನಿನ್ನ ಹತ್ರ ಅದೇನೋ ಏನು ಮತ್ತೆ ಮುಂದಿಂದ ಏನು ಚಾಟ್ ಮಾಡಿದ್ದೀನಿ ಅದನ್ನೆಲ್ಲ ನಿನಗೆ ಇದಿತ್ತು ಅಂದರೆ ಬಿಡುಗಡೆ ಮಾಡು, ಪತ್ರಿಕಾ ಹೇಳಿಕೆ ಮುಂದೆ ಬಿಡುಗಡೆ ಮಾಡು. ಅದನ್ನ ಮುಂದಿನ ಅದನ್ನು ನಾನು ಮಾತಾಡೋಣ. ನನಗೆ ನನ್ನ ತಂದೆ ತಾಯಿ, ನಾವು ಬಡವರೇ ಆದರೂ ನನ್ನ ತಂದೆ ತಾಯಿ ತಲೆ ಹಿಡಿದು ಜೀವನ ಮಾಡೋ ಅಂತ ಇದನ್ನ ಕಳಿಸಿಲ್ಲ. ಮೊನ್ನೆ ಯಾರು ಹೇಳಿದ್ದು? ಸತೀಶ್ ಅಣ್ಣನೇ ಹೇಳಿದ್ರೆ. ಏನಂತ ಹೇಳಿದ್ರು? ಚಲಪತಿಯವರಿಗೆ, ಇದು ನಾನು ಹೇಳಿದ್ದಲ್ಲ, ಅವ್ರ ಜೊತೆ ಇದ್ದವ್ರಂತವ್ರೇ ಹೇಳಿರೋದು. ಚಲಪತಿಯವ್ರಿಗೆ ಏನು ಮಾಡಿದ್ಯಪ್ಪ ನೀನು? ಸರ್ ಎಣ್ಣೆ ಬೇಕಾ? ಯಾವಾಗ ಇವ್ರ ಮಾತು ಕೇಳಲಿಲ್ಲ ಅವರು ಚಲಪತಿಯವರು. ಸರ್ ನಿಮ್ಗೆ ಎಣ್ಣೆ ಬೇಕಾ, ಬಿರಿಯಾನಿ ಬೇಕಾ, ಇನ್ನೇನಾರು ಬೇಕಿದ್ರೆ ಕೇಳಿ ಸರ್ ನಾನು ಕಳಿಸ್ತೀನಿ ಅಂತ ಹೇಳಿದವನು ಯಾರು? ನನ್ನ ತಂದೆ ತಾಯಿ ನನಗೆ ತಲೆ ಹಿಡಿದು ಜೀವನ ಮಾಡೋ ಅಂತ ಇದನ್ನ ಕಲಿಸಿಲ್ಲ. ನನ್ನ ಆಸ್ತಿ, ನಾನು ಅಧ್ಯಕ್ಷ ಆಗಕ್ಕಿಂತ ಮುಂಚೆ ನನ್ನ ಆಸ್ತಿ ಎಷ್ಟಿತ್ತು ಈಗಲೂ ಅಷ್ಟೇ ಇದೆ. ಯಾವ ಸದಸ್ಯರುಗಳು ಆಸ್ತಿ ಯಾರ್ಯಾರು ಎಷ್ಟೆಷ್ಟಿದೆ ಅನ್ನೋದನ್ನ, ನೀನು ಯಾರ್ಯಾರ ಹೆಸರಿಗೆ ಎಷ್ಟೆಷ್ಟು ಮಾಡಿದ್ಯಾ ಅನ್ನೋದನ್ನು ತೆಗಿತೀವಿ, ಬಿಡಲ್ಲ ಅಂತ ಹೇಳ್ತಾ. ಹಾಗೆ ಇನ್ನೊಂದು ವಿಚಾರ, ನಮ್ಮ NR ಸಂತೋಷ್ ಅವರು ಮತ್ತು GVT ಬಸವರಾಜ್ ಅವರು ಬಗ್ಗೆ ಮಾತಾಡ್ತೀಯ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗೇನಯ್ಯ ಇದೆ? ನೀನು ಒಬ್ಬ ಗುಂಡ, ಅಲ್ಲಿ ಹೋಗ್ತೀಯಾ, ಅವ್ರು ಯಾರ ಪಾಪ ಮೊದಲಿಯಾರ್ ಬೀದಿ ಅಮಾಯಕರ ಮೇಲೆ ಕೆಟ್ಟ ಪದ ಉಪಯೋಗಿಸ್ತೀಯ. ನೀನೊಬ್ಬ 4 ಬಾರಿ ನಗರಸಭೆ ಸದಸ್ಯ, 3 ಬಾರಿ ನಗರಸಭೆ ಅಧ್ಯಕ್ಷ ಅಂತ ಕೊಚ್ಕೊಳಕ್ ಹೇಳ್ತೀಯಲ್ಲಪ್ಪ ನೀನು. ಆಯ್ತು, ಅವ್ರು ನಿನ್ ಮೇಲೆ ಗಲಾಟೆಗೆ ಬಂದ್ರೆ, ನಿನ್ ಮಗನ ಮೇಲೆ ಗಲಾಟೆಗೆ ಬಂದ್ರೆ, ನಿಂದೆ ಸರ್ಕಾರ, ನಿಂದೆ ಪೊಲೀಸು ನಿನ್ ಕೈಲೇ ಇದ್ದಾರೆ, ಕೇಸ್ ಹಾಕ್ಸ್ಬೋದು. ನೀನು ಕೈ ಮಾಡಿ ಎಂತೆಂಥದ ಮಗ ಅಂತ ಪದಗಳನ್ನ ಉಪಯೋಗಿಸ್ತೀಯಲ್ಲ, ಇದು ನಿನಗೆ ಶೋಭೆ ತರತ್ತಾ? ಮತ್ತೆ NR ಸಂತೋಷ್ ಅವ್ರ ಬಗ್ಗೆ, GVT ಅವ್ರ ಬಗ್ಗೆ ಮಾತಾಡ್ತೀಯ. NR ಸಂತೋಷ್ ಅವರು ಈ ಕ್ಷೇತ್ರದ 15 ದಿನದಲ್ಲಿ JDS ನಿಂತು 80,000 ಓಟ್ ಪಡೆದಿದ್ದಾರೆ. GVT ಅವರು ಒಂದು ರಾಷ್ಟ್ರೀಯ ಪಕ್ಷದ, ಅವ್ರು ಎಷ್ಟೇ ಓಟ್ ಪಡೆಯೋದು ನೆಕ್ಸ್ಟ್, ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ನಿಂತ್ಕೊಂಡು ಅವರು ಚುನಾವಣೆ ಎದುರಿಸಿದ್ದಾರೆ. ಅವ್ರ ಬಗ್ಗೆ ಮಾತಾಡೋ ನೈತಿಕತೆ ನಿನಗೆ ಕಿಂಚಿತ್ತು ಇಲ್ಲ ಮಿಸ್ಟರ್. ಯಾಕೆ ಅಂದ್ರೆ ನಿನ್ನ ವಾರ್ಡ್ ಇರೋದೇ 2 ಬೀದಿ, ಒಂದು ಕಡ್ಲೆ ಬೀದಿ, ಒಂದು ಮಸೀದಿ ರೋಡ್, ಉಳಿಯಾರ್ ರೋಡ್. 2 ಬೀದಿಲಿ ನಿಂತ್ಕೊಂಡು ನೀನು ಇಷ್ಟು ಆಟ ಆಡೋದು ನೀನು. 300 ಓಟ್ ತಗೊಳಕ್ಕೆ ಯೋಗ್ಯತೆ ಇಲ್ಲ, ಅದ್ರಲ್ಲೂ 20 ಓಟಲ್ಲಿ ಗೆಲ್ಲೋದು ನೀನು. ನೀನ್ ಕೊಟ್ಟಿರೋ ನಿನ್ ಸಮಾಜದ ಕೊಡುಗೆ ನೋಡಿ ನಿನ್ನ ಏನ್ ಮಾಡುವ ಸಮಾಜದವರು ಅವಿರೋಧವಾಗಿ ಆಯ್ಕೆ ಮಾಡ್ಬೇಕು. ಅಂತದಲ್ಲಿ
50 ಲಕ್ಷ ರೂಪಾಯಿ ಖರ್ಚು ಮಾಡಿ 20 ಹೋಟೆಲ್ ಗೆಲ್ತೀಯ. ನಿನಗೆ ಆ ತಾಕತ್ತಿಲ್ಲ, ನೀನ್ ಇನ್ನೊಬ್ರ ಬಗ್ಗೆ ಮಾತಾಡ್ತೀಯ. ವಿವೇಕ್ ಸರ್ ಬಗ್ಗೆ ಮಾತಾಡ್ತೀಯಂತೆ, ಏನೋ 20 ವರ್ಷ ಸ್ನೇಹಿತರು, ಇನ್ನ ವಕೀಲ್ಗಿರಿ ಹೆಂಗ್ ಮಾಡ್ತಾನೆ ನೋಡ್ತೀನಿ ನಾನು ಅಂತ ಹೇಳ್ತೀಯಂತೆ. ಬಾ, ಹೆಂಗ್ ವಕೀಲ್ಗಿರಿ ಮಾಡೋದನ್ನ ನಿನ್ ಮಗನ್ ಕಲಿಸ್ಕೊಡು, ವಿವೇಕ್ ಸರ್ ಕಲಿಸ್ಕೊಡ್ಬೇಡ ಅಂತ ಹೇಳ್ತಾ, ಹಾಗೆ ನೀನ್ ಕೂತ ಮೇಲೆ ಟೆಂಡರ್ ಕರೆದಿದ್ಯಲ್ಲಪ್ಪ, ಆ ಟೆಂಡರ್ಗಳು ಯಾವುದು ಇದೇನು ಹೇಳೋದು, ಡಿವೈಡರ್ ಮಾಡಿದೆ ಅಂತ ಹೇಳ್ತಾನಲ್ಲ ಸರ್, ಇಲ್ಲಿ ಡಿವೈಡರ್ ಆಗಲಿ, ಆಮೇಲೆ ನಾಮಫಲಕಗಳಾಗಲಿ, ಈ ಫ್ಲಾಗ್ ಆರಿಸಿರೋದಾಗ್ಲಿ, ಇದೆಲ್ಲ ಎಬೋ ಯಾಕೋಯ್ತು ಸರ್? ಟೆಂಡರ್ ಕರೆದ ಮೇಲೆ ಟೆಂಡರ್ ಲೋಯೆಸ್ಟ್ ಪ್ರೈಸ್ಗೆ ಹಾಕ್ತಾನೆ, 5% ಬಿಲೋ, 10% ಬಿಲೋ, 15% ಬಿಲೋ. ಎಬೋ ಯಾಕೆ ಕೆಲಸ ಮಾಡಿರೋನು ಯಾರಪ್ಪ? ನೀನೇ. ಇದು ಸರ್ಕಾರದ ದುಡ್ಡು ಹೊಡ್ಕೊಂಡು ತಿಂದಿರೋ ನೀನೇ. ನಾನು ನಗರಸಭೆ ಅಧ್ಯಕ್ಷ ಆದಾಗ ನಾನು ಕುರ್ಚಿಯಿಂದ ಇಳಿಬೇಕಾದ್ರೆ 2 ಕೋಟಿ ದುಡ್ಡಿತ್ತು ನಗರಸಭೆಯಲ್ಲಿ. ಇವತ್ತೆಷ್ಟಿದೆ? ಮೈನಸ್ ಇದೆ. ಏನಾಯ್ತು ದುಡ್ಡು? ಹೊಡ್ಕೊಂಡು ತಿಂದಿರೋನು ಯಾರು? ನೀನೋ ನಾನೋ? ನನಗೆ ಹೇಳಕ್ ಬರ್ತೀಯ? ಹಾಗೆ ಇನ್ನೊಂದು ವಿಚಾರ, ನಿನಗೆ ನಾನು ಒಂದು ತೀರ್ಮಾನ ಮಾಡಿದ್ದೆ, ಸಾಕು, ಒಂದು ಬಾರಿ ನಗರಸಭೆ ಸದಸ್ಯ ಆಗಿದ್ದೀನಿ, ಅಧ್ಯಕ್ಷ ಆಗಿದ್ದೀನಿ, ಇನ್ನು ನಮಗೆ ರಾಜಕೀಯ ಬೇಡ, ಬೇರೆ ನಮ್ಮ ಇಂದಿನ ಹುಡುಗರುಗಳಿಗೆ ಬಿಟ್ಕೊಡೋಣ ಅಂತ ತೀರ್ಮಾನ ಮಾಡಿದ್ದೆ. ನಿನಗೇನಾದರೂ ತಾಕತ್ತಿದ್ರೆ ಮಾರುತಿ ನಗರ, ಲಕ್ಷ್ಮೀಪುರ, ಹೆಂಜಗೋಡ್ನಹಳ್ಳಿ ಬಡಾವಣೆ, ಸುಭಾಷ್ ನಗರ, ಕಂತೇನಹಳ್ಳಿ ಮತ್ತೆ ಹೆಂಜಗೋಡ್ನಹಳ್ಳಿ, ಈ ಒಂದು ಇದರಲ್ಲಿ ಜನರಲ್ ಮಾಡಿಸ್ಕೊ. ನಿಮ್ದೇ ಸರ್ಕಾರ ಇದೆಯಲ್ಲ, ನೀನು ನಿಲ್ಲು. ಅದೇನೋ ಅಭಿವೃದ್ಧಿ ಹರಿದಾಕಿದ್ದೀನಿ ಅಂತ ಹೇಳ್ತೀಯಲ್ಲ, ಬಾ, ಅಲ್ಲಿ ತೀರ್ಮಾನ ಮಾಡೋಣ. ನಿನ್ನ ವಿರುದ್ಧ ನಾನು ನಿಲ್ತೀನಿ. ನಾನು ಅಭಿವೃದ್ಧಿ ಮಾಡಿದೀನೋ ನೀನು ಅಭಿವೃದ್ಧಿ ಮಾಡಿದೀನೋ ಅನ್ನೋದನ್ನ ಜನ ತೀರ್ಮಾನ ಮಾಡಲಿ. ಬರೀ ನಿಮ್ಮ ಸಮಾಜದ ಜನಗಳನ್ನ ಇಟ್ಕೊಂಡು 300 ಓಟ್ ಇಟ್ಕೊಂಡು ಗೆಲ್ಲೋದಲ್ಲ. ನನಗೆ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಸರ್, ಇವತ್ತು ನಾನು 2018 ಚುನಾವಣೆಯಲ್ಲಿ ನನಗೆ 230 ಜನ ಏನು ನಮ್ಮ ಮುಸಲ್ಮಾನ್ ಬಾಂಧವರಿದ್ರು, ಅದರಲ್ಲಿ ನನಗೆ 150 ಜನ ನನ್ನ ಕೈ ಹಿಡಿದಿದ್ದಾರೆ ಸರ್. ನಾನು ಇವತ್ತು ಅವರ ವಿಶ್ವಾಸದಲ್ಲಿದ್ದೀನಿ. ನೋಡಿ, ಯಾಕೆ ತಗೊಳ್ಳಿ ಸರ್, ಯಾರು ಬೇಡ ಸರ್? ಕೆ ರಿಯಾಜ್ ಅಣ್ಣ, ಈ ಜೊತೆ ಇದೆಲ್ಲ ಜಮೀಲ್ ಬೈ, ಇವ್ರ ಜೊತೆನೇ ಇದಾರಲ್ಲ ನಮ್ಮ ಟಿಪ್ಪು, ಸಿಕಂದರ್, ಇನ್ಯಾರು, ಮತ್ತೆ ದಾದಾ ಏಜೆನ್ಸಿ ಅವ್ರ ಫ್ಯಾಮಿಲಿ ತಗೊಳ್ಳಿ, ಯೂನಿಸ್ ಅಣ್ಣ ನಮ್ಮ ಹೊಯ್ಸಳ ನಗರದಲ್ಲಿರೋ ಅವ್ರು ತಗೊಳ್ಳಿ, ಯಾಸಿನ್ ಬೈ ತಗೊಳ್ಳಿ, ಅವರೆಲ್ಲ ಏನು ಇಲ್ಲಿ ಎಷ್ಟು ಸೌಮ್ಯವಾಗಿ ರಾಜಕಾರಣ ಮಾಡಿಲ್ಲ. ನೀನೇನು ರೌಡಿಗಳು ಬಿಟ್ಟು ದಬ್ಬಾಳಿಕೆ ಮಾಡಿಸ್ತೀಯ? ನೋಡು ಸಮೀವುಲ್ಲಾ, ಇನ್ನು ಮುಂದೆ ನಿನ್ನ ಆಟ ನಡೆಯಲ್ಲ. ನೀನು ಏನು ಎತ್ಕಟ್ಟಿ ಮಾಡ್ಸಕ್ಕೆ ಹೊರಟಿರೋವಂಥ ಕೆಲಸಗಳಿಗೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರಲ್ಲ. ಮುಂದಿನ ದಿನಗಳಲ್ಲಿ ಜನ ನಿನಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳ್ತಾ, ಇನ್ನೊಂದು ವಿಚಾರ, ಮೊನ್ನೆ ನಡೆದಂತಹ ಪ್ರಧಾನಮಂತ್ರಿ ಹೌಸಿಂಗ್ ಫಾರ್ ಆಲ್ ಕಾರ್ಯಕ್ರಮದಲ್ಲಿ ತಾವು ಹೋಗಿದ್ದೀರಾ ಸರ್, ನೋಡಿದ್ದೀರಾ? ಅದರಲ್ಲಿ ಫೋಟೋ ಹಾಕ್ಸಿದ್ದಾರೆ. ಹೌಸಿಂಗ್ ಫಾರ್ ಆಲ್ ಉದ್ದೇಶ ಏನು? ಹಾಲಿ ಪ್ರಧಾನಮಂತ್ರಿಗಳ ಯೋಜನೆ ಅಡಿ ನಡೆಯುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಫೋಟೋ ಕಾಲ್ ಪ್ರಕಾರ ಏನು ಹಕ್ಕುಪತ್ರ ಕೊಟ್ಟಿದ್ದಾರೆ, ಅದಕ್ಕೆ ನರೇಂದ್ರ ಮೋದಿ ಅವ್ರ ಫೋಟೋ ಇರಬೇಕಿತ್ತು. ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ನಮಗೆ ಗೊತ್ತೇ ಇಲ್ಲ ಅಲ್ಲ. ಈ ತರ ಕಾರ್ಯಕ್ರಮ ಮಾಡ್ತಾರೆ ಅಂತ ಗೊತ್ತಿಲ್ಲ ಸರ್. ಹೌದು, ನಾವು ಇದನ್ನ ಇಲ್ಲಿಗೆ ಬಿಡಲ್ಲ. ಆಮೇಲೆ ಏನ್ ಮಾಡಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರ ಭಾವಚಿತ್ರ ಇಲ್ಲ. ಆಮೇಲೆ ನೆಕ್ಸ್ಟ್ ಇವು ಯಾರು ಮಾಜಿ ನಗರಸಭೆ ಅಧ್ಯಕ್ಷರುಗಳಾಗ್ಲಿ ಸದಸ್ಯರುಗಳು ಯಾರು ಆ ಸ್ಟೇಜ್ ಮೇಲೆ ಕೂರಂಗಿಲ್ಲ. ಅದ್ರ ಜೊತೆಗೆ ಈಗ ಮೊನ್ನೆ ಗಲಾಟೆ ಆಗಿದೆಯಲ್ಲ, ಅವನ ಎಂತದ ಹುಡುಗ ಸೂಫಿಯಾ, ಅವನನ್ನು ಸ್ಟೇಜ್ ಮೇಲೆ ಕೂರಿಸ್ಕೊಂಡವ್ರೆ. ಅಂದ್ರೆ ಈ ಶಾಸಕರಿಗೆ ಮನಸ್ಥಿತಿ ಹದಗೆಟ್ಟಂಗೆ ಕಾಣ್ತಿದೆ. ಯಾಕೆ ಅಂದ್ರೆ ಅವ್ರ ಮಂತ್ರಿ ಆಗ ಗುಂಗಲ್ಲಿ ಅರಸೀಕೆರೆ ಕ್ಷೇತ್ರವನ್ನು ಮರ್ತಿದ್ದಾರೆ. ಸನ್ಮಾನ್ಯ ಶಾಸಕರೇ, ನಿನ್ನೆ ಯಾರೋ ಫೋನ್ ಮಾಡಿ ಕೇಳಿದಾಗ ನನಗೆ ಅರಸೀಕೆರೆಯಲ್ಲಿ ಏನ್ ನಡೆದಿದೆಯಾ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಯಾಕೆ ನೀವು ನಿಮ್ಮ ಅರಸೀಕೆರೆ ಸೀಮಿತವನ್ನು ಕಳ್ಕೊಂತಿದ್ದೀರಾ? ಗುಂಡಾಗಿರಿ ಜಾಸ್ತಿ ಆಗಿದೆ. ಅದು ನಿಮ್ಮ ಜೊತೆಲಿರೋರೇ ಗುಂಡಾಗಿರಿ ಮಾಡಕ್ ಇಳಿದಿದ್ದಾರೆ. ನೀವಿನ್ನೂ ಸುಮ್ಮನಿದ್ರೆ ನಾವೇ ಕಾನೂನನ್ನ ಕೈಗೆ ತಗೋಬೇಕಾಗತ್ತೆ ಅಂತ ಹೇಳ್ತಾ, ನಾನು ಮೊನ್ನೆ ಮಾತನಾಡೋ ಬರದಲ್ಲಿ ನನಗೆ ಆಕ್ಚುಲಿ ವೆಂಕಟೇಶ್ ನನ್ನ ಆತ್ಮೀಯ ಸ್ನೇಹಿತ.
ನಾನು ವೆಂಕಟೇಶ್ ಯಾವುದೇ ದುರುದ್ದೇಶದಿಂದ ನಾನು ಮಾತಾಡಿಲ್ಲ ಪಾಪ. ಯಾಕೆ ಅಂದ್ರೆ ಅದೇ ವೆಂಕಟೇಶ್ ನನ್ನ ಹತ್ರ ಬಂದು ಹೇಳ್ಕೊಂಡ್ರು, ಏನು ಅಧ್ಯಕ್ಷ ಆದಾಗ ಅದು ಯಾವುದೋ ಡಿಪೋ ಹಿಂಭಾಗದಲ್ಲಿ ಒಂದು ಲೇಔಟನ್ನ ಈತ ಮಾಡ್ತಾನಂತೆ ಇವನು ಮಾಜಿ ಅಧ್ಯಕ್ಷ. ಅದ್ರಲ್ಲಿ ನನ್ನನ್ನು ಬಿಟ್ಟು ಮಾಡಿದ್ರು ಸರ್ ಅಂತ ನಾನು ಹೇಳ್ದ. ನಾನು ಬೈದೆ, ನಾನು ಅವ್ರನ್ನ ಕರೆಯೋದೇ ಹಂಗೆ, ರೀ ಶೆಟ್ರೆ ಬರ್ರಿ ಹೋಗ್ರಿ ಅಂತ ಕರಿತೀನಿ. ರೀ ಶೆಟ್ರೆ ನಿಮಗೆ ಬುದ್ಧಿ ಇಲ್ವೇನ್ರಿ, ಇನ್ನೂ ಅವನ ಜೊತೆ ಇದ್ದೀರಲ್ರಿ ಅಂತ ಹೇಳೋ ವಿಚಾರದಲ್ಲಿ ಏನಾದರೂ ನನ್ನ ಉದ್ರೇಕ ಭಾಷಣದಲ್ಲಿ ಏನಾದರೂ ಮಾತಾಡಿದರೆ ನಾನು ಯಾರ ಸಮಾಜವನ್ನು ಯಾವ ಜನಾಂಗವನ್ನು ನಿಲ್ಲಿಸುವಂಥ ನಾನು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ, ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಗೆ ನನಗೆ ಅವಕಾಶ ಮಾಡಿಕೊಂಡ ಎಲ್ರಿಗೂ ಧನ್ಯವಾದ ಅರ್ಪಿಸ್ತೇನೆ. ನಮ್ಮ ಸ್ನೇಹಿತರಾದಂಥ ಹೇಳಿ ಸರ್. ಬಿಜೆಪಿ ಶಿವನ್ ಅವರಿಗೂ ಜೆಡಿಎಸ್ ಮೇಲ್ಗಿರಿಗೌಡರಿಗೂ ಅವ್ರು ಯಾಕಲ್ಲ ಪ್ರಶ್ನೆ ಮಾಡ್ಲಿಲ್ಲ? ಸ್ಟೇಜ್ ಮೇಲೆ ಇದ್ರಲ್ಲ, ಅವ್ರು ಪ್ರಶ್ನೆ ಮಾಡ್ಬೋದಿತ್ತಲ್ಲ. ಅದು ನನಗೆ ಗೊತ್ತಿಲ್ಲ ಸರ್. ಅದು ಆ ಕಾರ್ಯಕ್ರಮ ಆದ್ಮೇಲೆ ಬಿಡಿ, ನೀವು ಮಾಡ್ತಾರೋದು ಲೇಟ್. ಈಗ ಆವಾಗಲೇ ಮಾಡ್ಬೇಕು, ಇಲ್ಲ ಈಗ ನಾವು ಅದನ್ನ ಬಿಡಲ್ಲ. ಏನು ಯಾರು ಅಧಿಕಾರಿಗಳು ಏನ್ ಮಾಡ್ತಾರೆ ಅವೆಲ್ಲ ಹಕ್ಕುಪತ್ರ ಕ್ಯಾನ್ಸಲ್ ಮಾಡಿಸ್ತೀವಿ. ಈಗ ಇದನ್ನ ನಾವು DC-ಗೆ ಕಂಪ್ಲೇಂಟ್ ಕೊಡ್ತಾ ಇದೀವಿ, ತದನಂತರವಾಗಿ DMA ಕೊಡ್ತೀವಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ವಸತಿ ಇಲಾಖೆ ಯಾವ್ಯಾವ ಅಧಿಕಾರಿಗಳು ಈ ತರ ಒಂದು ಯಾವ್ದು ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿದ್ದಾರೆ ಆ ಅಧಿಕಾರಿಗಳನ್ನೆಲ್ಲ ಕೂಡಲೇ ಸಸ್ಪೆಂಡ್ ಆಗಬೇಕು ಅಂತ ಆಗ್ರಹ ಪಡಿಸ್ತೀವಿ. ಅಲ್ಲರಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಕೂಸು ವಸತಿ ರಹಿತರಿಗೆ ವಸತಿ ಕೊಡಿಸ್ಬೇಕಾಗಿರೋಂಥ ಕನಸನ್ನ ಹೊತ್ತು ಅವರು ಮಾಡಿರೋಂಥ ಕಾರ್ಯಕ್ರಮದಲ್ಲಿ ಅವ್ರನ್ನ ಭಾವಚಿತ್ರ ಇಲ್ಲ ಮಾಡ್ತಾರೆ ಅಂದ್ರೆ ಇವ್ರು ಇನ್ನೆಂಥ ಲಜ್ಜೆಗೆಟ್ಟಿರೋರಾಗಿರ್ಬೇಕು ಅನ್ನೋದನ್ನ ನಾನು ಈ ಮುಖಾಂತರ ಹೇಳ್ತೇನೆ. ನಮ್ಮ ರಮೇಶ್ ಅಣ್ಣವ್ರು ಮಾತಾಡ್ತಾರೆ. ನಮ್ಮ ಅರಸೀಕೆರೆ ಮಾಜಿ ಅಧ್ಯಕ್ಷರಾದಂಥ ಸಮೀರ್ ಅವರು ಒಂದೆರಡು ಮಾತು ಹೇಳಿದ್ದಾರೆ. ಏನು, ನಾನು ಬಂದಮೇಲೆ ಅಭಿವೃದ್ಧಿ ಆಯಿತು, ನಾನು ಬಂದಮೇಲೆ ಅಭಿವೃದ್ಧಿ ಆಯಿತು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಹಂಗಾರೆ ಯಾವ ಸದಸ್ಯರು ಏನು ಕೆಲಸ ಮಾಡ್ತಾ ಇಲ್ವಾ ಅರಸೀಕೆರೆಯಲ್ಲಿ? ನೀವು ಬಂದಮೇಲೆ ಲೈಟ್ ಬಂತ? ಅದಕ್ಕಿಂತ ಮುಂಚೆ ಏನಾರು ಎಣ್ಣೆ ದೀಪ ಹಾಕೊಂಡು ಜನ ವಾಸ ಮಾಡ್ತಿದ್ರಾ? ನೀವು ಬಂದಮೇಲೆ ರಸ್ತೆ ಬಂತ? ಅದಕ್ಕಿಂತ ಮುಂಚೆ ಜನ ರಸ್ತೆಯಲ್ಲಿ ಓಡಾಡ್ತಾ ಇರ್ಲಿಲ್ವಾ? ಟಾರ್ ನೋಡಿರ್ಲಿಲ್ವಾ? ನಿಮಗೆ ಈಗ 55 ವರ್ಷ ಆದಮೇಲೆ ದೇಶ ಪ್ರೇಮ ಬಂದ್ಬಿಟ್ಟಿದೆ ನನಗೆ ಗೊತ್ತಿರಂಗೆ. ಅದಕ್ಕಿಂತ ಮುಂಚೆ ನಿಮಗೆ ದೇಶ ಪ್ರೇಮ, ನಮಗೆ ಹುಡ್ತಾನೆ ದೇಶ ಪ್ರೇಮ ಇದೆ. ಏನು ದೇಶ ಪ್ರೇಮ ಬಾವುಟ ಆರಿಸ್ಬೇಕು ಅಂತ ಏನಿಲ್ಲ, ಆರಿಸಿದ್ರೆ ಕೆಲಸ ಮಾಡಿದೀನಿ ಅಂತೇಳಿ ಆದ್ರೆ ನಾನೇ ಮಾಡಿದೆ, ನನ್ನಿಂದ ಮಾಡಿದೆ, ನಮ್ಮನೆಯಿಂದ ದುಡ್ಡು ತಂದು ಮಾಡಿದೆ ಅನ್ನೋದು ತಪ್ಪು. ನಾನು ಹೇಳೋದು ಪ್ರತಿ ಸದಸ್ಯರಿಗೆ ಅವ್ರದೇ ಆದಂತ ಗೌರವ ಇದೆ, ಅವ್ರದೇ ಆದಂತ ಸರ್ವಿಸ್ ಇದೆ. ಸರ್ವಿಸ್ ಮಾಡೋಕೆ ಅಂತಾನೆ ಎಷ್ಟೊಂದು ಜನ ಸದಸ್ಯರಾಗಿ ಬಂದಿದ್ದಾರೆ. ನೀವೇ ಮಾಡಿದೆ ಅಂತ ಹೇಳ್ಬೇಡಿ. ನೀವೇನ್ ಮಾಡಿದೀರಾ? ನಗರಸಭೆನ ಆದಾಯ ಬರುವಂತ ಒಂದು ಮೂಲ ಮಾಡ್ಕೊಂಡಿದ್ದೀರಾ. ಬಿಸ್ನೆಸ್, ನಗರಸಭೆ ಅಂದ್ರೆ ಒಂದು ಬಿಸ್ನೆಸ್. ಪ್ರತಿ ವಾರ್ಡ್ಗೆ 2 ಲಕ್ಷ 3 ಲಕ್ಷ ಕೊಟ್ಟು ನಿಮಗೆ ಬೇಕಾದವ್ರನ್ನ, ಬುದ್ಧಿವಂತ ಅಲ್ದಲ್ಲೇ ಇರೋರ್ನ ಗೆಲ್ಲಿಸ್ಕೊಂಡು ಅವ್ರು ಏನು ಕೇಳ್ದಂಗೆ ಇರೋದ್ ಮಾಡಿದ್ರೆ. ಏನೋ ಈ ಸಲ ಮಿಸ್ ಆಗಿ ಏನೋ ಬುದ್ಧಿವಂತರು 4 ಜನ ಬಂದು ಗೆದ್ದು ಬಂದಿರೋದ್ರಿಂದ ನಿಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲ ಅಂದ್ರೆ ಎಲ್ಲಿ ಪ್ರಶ್ನೆ ಮಾಡ್ತಿದ್ರಿ? ನಿಮ್ ಲೂಟಿ ಮಾಡೋದು ಯಾರಿಗೆ ಗೊತ್ತಾಗ್ತಿತ್ತು? ನಾನು ಸಣ್ಣದಾಗ ಒಂದು ಉದಾಹರಣೆ, ನಮ್ಮ ಮಾರುತಿ ನಗರ ಆಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಡೆ ಒಂದು 14 ಫೈನಾನ್ಸ್ ಅಲ್ಲಿ ಒಂದು ಸಮುದಾಯ ಭವನ ಮಾಡಿದೀವಿ. ಸುಮಾರು 5 ವರ್ಷ ಆಗಿದೆ. 35 ಲಕ್ಷ ರೂಪಾಯಿ ಮಾಡಿ 5 ವರ್ಷ ಆಗಿದೆ. ಇವತ್ತವ್ರನ್ನು ಅದಕ್ಕೆ ಉದ್ಘಾಟನೆ ಆಗಕ್ಕೆ ಬಿಟ್ಟಿಲ್ಲ. ಕಾರಣ ಏನು ಅಂದ್ರೆ ಒಂದು 2 ಲಕ್ಷ ರೂಪಾಯಿಲಿ ಪ್ಲಂಬಿಂಗು ಮತ್ತೆ ಕರೆಂಟ್ ಇಂದು ವಿದ್ಯುತ್ ಸಂಪರ್ಕ ಕಲ್ಪಿಸುವಂತ ಕೆಲಸ ಮಾಡಬೇಕು. 10 ಸಲ ಅರ್ಜಿ ಕೊಟ್ಟಿದ್ದೀನಿ. 10 ಸಲ ಅರ್ಜಿ ಕೊಟ್ಟರು ಮುನ್ಸಿಪಲ್ ಫಂಡ್ ಅಲ್ಲಿ 2 ಲಕ್ಷ ರೂಪಾಯಿನ ಅದಕ್ಕೆ ಹಾಕೊಡ್ತಾ ಇಲ್ಲ, ನೀವು ನಿಲ್ಸಿದೀರಾ. ಆಮೇಲೆ ಏನ್ ಮಾಡ್ತೀರಾ? ಮುನ್ಸಿಪಲ್ ಫಂಡ್ ಅಲ್ಲಿ BH ರಸ್ತೆಗೆ 1,30,30,00,000ದಲ್ಲಿ ಗ್ರಿಲ್ ಹಾಕ್ತೀರಾ. ಅದೇ ನಮ್ಮ ಆಂಜನೇಯ ದೇವಸ್ಥಾನಕ್ಕೆ 2 ಲಕ್ಷ ರೂಪಾಯಿ ದುಡ್ಡು ಹಾಕಕ್ ಆಗ್ತಾ ಇಲ್ಲ ನಿಮ್ಗೆ. ನಿಮ್ದು ಅಭಿವೃದ್ಧಿ, ನಿಮ್ಮ ಅಭಿವೃದ್ಧಿ ಅಂತ ಹೇಳ್ಕೋಬೇಕು ನೀವು. ಊರ ಅಭಿವೃದ್ಧಿ ಮಾಡ್ತೀನಿ ಅಂತ ದಯವಿಟ್ಟು ಹೇಳಕ್ ಹೋಗ್ಬೇಡಿ. ಇನ್ನೊಂದ್ ದಿವಸ ಇನ್ನೂ ಇದೆ, ಅದಕ್ಕೆಲ್ಲ ಸಂಬಂಧಪಟ್ಟಂಗೆ ದಾಖಲೆ ನಾನು ಇಟ್ಕೊಂಡಿದ್ದೀನಿ. ನೀವೇನ್ ಮಾಡ್ತೀರಾ? ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಅನ್ನೋದು ಸದಕ್ ಬರ್ತೀರಾ, ನೋಡಪ್ಪ ನಿಮ್ ಕೌನ್ಸಿಲರ್ ಸರಿ ಇಲ್ಲ, ಸರಿ ಇದ್ದಿದ್ರೆ ಇದನ್ನ ಉದ್ಘಾಟನೆ ಮಾಡ್ಬಿಡ್ತಿದ್ದೆ, ನಿಮ್ ಕೌನ್ಸಿಲರ್ ಸರಿ ಇಲ್ದಿಕ್ಕೆ ಇದು ಹಂಗೆ ಬಿದ್ದಿದೆ ಅಂತೀರಾ. ಅದಕ್ಕೆಲ್ಲ ಸೂಕ್ತ ದಾಖಲೆ ನಾನು ಇಟ್ಕೊಂಡಿದ್ದೀನಿ. ನಾನು ಎಲೆಕ್ಷನ್ಗೆ ರೆಡಿ ಆಗಿದ್ದೀನಿ. ಅದೇನು ಮಾಡ್ಬೇಕು ಅಂತಿದ್ರೆ ನೀವೇನೇನ್ ಮಾಡಿದಿರ ಅದಕ್ಕೂ ನಾನು ರೆಡಿ ಇದ್ದೀನಿ. ಬನ್ನಿ, ನಾನ್ ನಿಲ್ತೀನೋ, ನನ್ನ ಸ್ನೇಹಿತರು ನಿಲ್ತಾರೋ, ಇನ್ನೊಬ್ರು ನಿಲ್ತಾರೋ, ಯಾರು ನಿಂತರೋ ನಾನು ಜನಕ್ಕೆ ಕೆಲಸ ಮಾಡ್ಕೊಟ್ಟಿದೀವಿ. ಜನ ಕೆಲಸ ಮಾಡ್ಕೊಟ್ಟಿದೀವಿ. ಓಟ್ ಹಾಕ್ಬೇಕು ಅಂದ್ರೆ ಹಾಕ್ತಾರೆ, ಬೇಡ ಅಂದ್ರೆ ಮನೇಲಿ ಇರ್ತೀವಿ. ನಮ್ಗೇನ್ ಜನಕ್ಕೆ ಸರ್ವಿಸ್ ಬೇಕು ಅಂದ್ರೆ ಮಾಡ್ತಾರೆ. ಆದ್ರೆ ನಾನ್ ಕೇಳೋದು ಏನು ಅಂದ್ರೆ ನಾನೇ ಮಾಡಿದೆ ಅಂತ. ಈಗ ಕಳೆದ ಬಾರಿ 2 ಸಲ ಅಧ್ಯಕ್ಷರಾಗಿದ್ದೀರಿ, ಅವಾಗ ಯಾಕೆ ಮಾಡ್ಲಿಲ್ಲ? ಸ್ವಿಮ್ಮಿಂಗ್ ಪೂಲ್ ನೀವು ಮಾಡಿದ್ಮೇಲೆ
ಕೆಲಸ ಶುರು ಮಾಡಿದ್ದ. ಈಗ ಒಂದು ವರ್ಷದಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗೋಗುತ್ತಾ? ಹಿಂದೆ ಇದ್ದಂತ ಅಧ್ಯಕ್ಷಗಳು ಸದಸ್ಯರು ಅವ್ರದ್ದು ಕೊಡುಗೆ ಇರುತ್ತೆ ಸ್ವಾಮಿ. ಏನ್ ನಿಮ್ಮನೆಯಿಂದ ದುಡ್ಡು ತಂದು ಮಾಡಿದ್ರೆ ನಾನು ಒಪ್ಕೊಂತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಹೌಸಿಂಗ್ ಫಾರ್ ಆಲ್ ಅಷ್ಟೇನೆ. ಹೌಸಿಂಗ್ ಫಾರ್ ಆಲ್ ಅಲ್ಲಿ ನನಗೆ ಗೊತ್ತಿರಂಗೆ ಎಷ್ಟೊಂದು ಬೋಗಸ್ ಆಗಿದೆ ಸರ್. ನಮ್ಮ ವಾರ್ಡಲ್ಲಿ 3-4 ಜನಕ್ಕೆ ಇವರು ನೋಟಿಸ್ ಕೊಟ್ಟಿದ್ದಾರೆ, ಏನಂತ, ನಿಮಗೆ ಮನೆ ಅಲಾಟ್ ಆಗಿದೆ ಬನ್ನಿ ದುಡ್ಡು ಕಟ್ಟಿ ಅಂತ. ಇವತ್ತು ಹೋಗಿ ಚೆಕ್ ಮಾಡಿಸಿದ್ರೆ ಅದು ಇಲ್ಲ, ಅವ್ರ ಹೆಸರೇ ಇಲ್ಲ. ಇವರೇ ನೋಟಿಸ್ ಕೊಟ್ಟಿದ್ದಾರೆ ಪೌರಾಯುಕ್ತರೆ, ನೀವು ಮನೆ ಅಲಾಟ್ ಆಗಿದೆ ದುಡ್ಡು ಕಟ್ಟಿ ಅಂತ. ಅದೆಲ್ಲ ದಾಖಲೆ ತಗೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದನ್ನ ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಪತ್ರಿಕಾ ಮಾಧ್ಯಮದ ಮುಂದೆನೆ ಬಿಡ್ತೀನಿ. ನಿಮಗೆ ಬೇಕಾದವ್ರಿಗೆ ಕೊಟ್ಕೊಂಡು ಅದರೊಳಗೆ ಎಷ್ಟೆಷ್ಟು ಮೋಸ ಮಾಡಿದೀರಾ ಎಲ್ಲ ಇದೆ. ಮುಂಚೆ ಇದ್ದಂತ ಲಿಸ್ಟೇ ಬೇರೆ, ಈಗಿರುವಂತ ಲಿಸ್ಟೇ ಬೇರೆ. ಈ ತರ ನಿಮ್ದು ಅಭಿವೃದ್ಧಿ, ನಿಮ್ ಸ್ವಂತ ಅಭಿವೃದ್ಧಿ ಮಾಡ್ಕೊಳ್ಳೋಕೋಸ್ಕರ ಸಮುದಾಯನು ಬಳಸ್ಕೊಂತ ಇದ್ದೀರಾ. ನಮ್ಮ ವಾರ್ಡಲ್ಲಿ ಮುಸ್ಲಿಂ ಜನಾಂಗ ಇದೆ. ನನ್ನನ್ನ ಇವತ್ತಲ್ಲ, ನಮ್ಮ ತಂದೆ ಕಾಲದಿಂದಲೂ ಸಹ ನಮ್ಮನ್ನ ಕೈ ಹಿಡಿದು ನಡೆಸ್ಕೊಂಡ್ ಬರ್ತಿದ್ದಾರೆ. ಈಕ್ವಲ್ ಟು ಬ್ರಾಹ್ಮಿನ್ಸ್, ನಮ್ಮಲ್ಲಿರುವಂತ ಮುಸ್ಲಿಮ್ಸು ಬ್ರಾಹ್ಮಿನ್ಸಿಗೆ ಸಮ. ಅಷ್ಟು ಮಟ್ಟಿಗೆ ಕಲ್ಚರಲ್ಲಿ, ಸಂಸ್ಕಾರದಲ್ಲಿ ಬರುತ್ತಾ ಇದ್ದಾರೆ. ನೀವು ನಿಮ್ಮ ಸ್ವಂತ ದುಡ್ಡು ಮಾಡೋಕ್ಕೋಸ್ಕರ, ನೀವು ಸ್ವಂತವಾಗಿ ಬಂಡವಾಳ ಹೂಡಿ ದುಡ್ಡು ತೆಗಿಯೋಕ್ಕೋಸ್ಕರ ಸಮಾಜನ ಬಳಸ್ಕೋಬೇಡಿ ದಯವಿಟ್ಟು. ಎಲ್ಲರೂ ಒಟ್ಟಾಗಿದ್ದಾರೆ, ಒಟ್ಟಾಗಿ ಬಾಳ್ತಾ ಇದೀವಿ, ಒಟ್ಟಾಗಿ ಬಾಳಕ್ ಬಿಡಿ. ನೀವು ವೈಯಕ್ತಿಕ ಏನಾರ ಮಾಡ್ಕೊಳ್ಳಿ. ನಾನು ಹೇಳೋದು, ನಿಮ್ಮ ಇನ್ಕಮ್ಗೋಸ್ಕರ ಸಮಾಜನ ಬಳಸ್ಕೊಂಡು ಎರಡು ಸಮಾಜದ ಮಧ್ಯೆ ಒಡೆದಾಡುವಂತ ಕೆಲಸನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನೀವು ಮಾಡ್ಕೊಳ್ಳಿ. ಏನ್ ಮಾಡ್ತೀರಾ, ನಗರಸಭೆನ ಇನ್ವೆಸ್ಟ್ ಮಾಡಿ ಬಂಡವಾಳ ಲಾಭ ತೆಗೆಯುವಂತ ಒಂದು ಸಂಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಪಾಪ ಅಧಿಕಾರಿಗಳು ಏನ್ ಮಾಡ್ತೀರಾ, ಅವರು ನೀವ್ ಹೇಳ್ದಂಗೆ ಕೇಳುವಂತ ಪರಿಸ್ಥಿತಿ ಬಂದು ಕೂತ್ಬಿಟ್ಟಿದೆ. ಯಾಕೆಂದ್ರೆ ಎದುರಿಸ್ತೀರಾ. ಮೊನ್ನೆ ಪೌರಾಯುಕ್ತರಿಗೆ, ROಗೆ, RIಗೆ ಕರ್ಸಿ ನೀವು ಧಮಕಿ ಹಾಕಿಲ್ಲ. ಇವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕು, ಇವ್ರು ಮಾಜಿ ಆಗಿರ್ಬೋದು, ಆದ್ರೂ ಸಹ ಇವರು ಹಾಲಿ ಅಧ್ಯಕ್ಷರು ತರನೇ ಅಂತ ಹೇಳಿ ನೀವು ಧಮಕಿ ಹಾಕ್ತಿಲ್ವಾ? ಇದೇ ಗಿರೀಶ್ ಅವರು 2 ವರ್ಷ ಕೂತ್ಕೊಂಡಾಗ ಅವ್ರು ಏನು ಕೆಲಸ ಮಾಡ್ದಂಗೆ ತಡೆ ಹಿಡಿಲಿಲ್ವಾ? ನೀವು ಮಾಡಿಲ್ವಾ? ಆಯ್ತು, ನಡೀರಿ, ಇನ್ನು ಮುಂದೆ ಇದೆ. ಅದೇನೇನ್ ಮಾಡ್ಬೇಕು ಅಂತಿದ್ದೀರಾ ನೀವು ಮಾಡಿ ರಾಜಕಾರಣದಲ್ಲಿ. ನಾವು ಏನ್ ಮಾಡ್ಬೇಕು ಅಂತ ನಾವು ಸರಿದಾರಿಲೇ ಹೋಗ್ತೀವಿ, ಸುಳ್ಳು ಹೇಳಲ್ಲ. ಜನಗಳಿಗೆ ಸತ್ಯ ಹೇಳ್ತೀವಿ, ಸತ್ಯನೇ ಹೇಳಿ ಮುಂದೆ ನಾವು ಚುನಾವಣೆ ಎದುರಿಸ್ತೀವಿ. ಅವಾಗ ಬನ್ನಿ ನೋಡೋಣ, ಜನ ಯಾರಿಗೆ ತೀರ್ಮಾನ ಮಾಡ್ತಾರೆ ಮಾಡ್ಲಿ ಅಂತ ಹೇಳಿ ನಾವು 1-2 ಮಾತು ಮುಗಿಸ್ತಾ ಇದ್ದೀವಿ. ಈ ಅರಸೀಕೆರೆ ನಗರ, ಈ ಪುಣ್ಯಾತ್ಮ ಮಾಜಿ ಅಧ್ಯಕ್ಷ ಸಮೀವುಲ್ಲಾ ಅರಸೀಕೆರೆ ನಗರಸಭೆಯಲ್ಲಿ ಏನು ಅತಿ ಹೆಚ್ಚು 20 ವರ್ಷದಿಂದ ಮಾಡಿರುವಂಥ ಅಲ್ಕ ಕೆಲಸ ಒಂದಲ್ಲ ಎರಡಲ್ಲ. ಇವನು ಅಟ್ರಾಸಿಟಿ ಕೇಸ್ ಹಾಕ್ಸ್ತೀನಿ ಅಂತ ಹೇಳ್ತಾನೆ ಸಂತೋಷ್ ಮೇಲೆ, ಇನ್ನೊಬ್ಬರ ಮೇಲೆ. ಈ ಪುಣ್ಯಾತ್ಮ ಏನು ಮಾಡಿದ್ದಾನೆ, ನಾನೊಬ್ಬ ದಲಿತ ಸಮಾಜ, ನನ್ನ ಮೇಲೆ ಹಾಕ್ಸಿ ಅಟ್ರಾಸಿಟಿ ಕೇಸ್ ಹಾಕ್ಸಿಲ್ವಾ 2021ರಲ್ಲಿ? ಇನ್ಯಾರು ಬೇಡ, ಸಿಕಂದರ್ ಸ್ನೇಹಿತ ಅವ್ರ ಜೊತೆ ಇದ್ದಾರೆ, ಅವನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿಲ್ವಾ? ಇಬ್ಬರು ಕೋಟಿ ಹೋಗ್ತೀವಿ ದಿನ, ನಾವು ತಿಂಗಳಾದರೆ ಇಬ್ಬರು ಕೋಟಿ ಹೋಗ್ತೀವಿ. ಇದು ಯಾರು ಕೊಡುಗೆ? ಸನ್ಮಾನ್ಯ ಶಿವಲಿಂಗ ಕೊಡುಗೆ, ಸಮೀವುಲ್ಲಾ ಕೊಡುಗೆ. ಮತ್ತೆ ಕೇಸ್ ಅಂತೀಯಲ್ಲ, ನೀನೇ ಕಣಪ್ಪ ಹಾಕ್ತಿರೋ ಕೇಸ್ಗಳು. ಸಮೀವುಲ್ಲಾ ತಿಳ್ಕೊ, ಜಾಸ್ತಿ ದಿನ ಇದ್ರಲ್ಲಿ ನಡೆಯಲ್ಲ. ಮುಂದಿನ ದಿನ